ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಸ್ಪೆಷಲ್ ರೆಸಿಪಿ, ಕೇವಲ ಒಂದು 10ರಿಂದ 15 ನಿಮಿಷದಲ್ಲಿ ಆಗುವಂತಹ ರೆಸಿಪಿ. ಇದು ದೇಹಕ್ಕೆ ತಂಪು, ಬಾಯಿಗೆ ರುಚಿ ಅಂತ ಹೇಳ್ಬೋದು. ಉಪವಾಸ ಯಾರ್ಯಾರು ಇದ್ದೀರಲ್ವಾ, ಉಪವಾಸ ಇರೋ ಟೈಮಲ್ಲಿ ಇದನ್ನು ನೀವು ಕೇವಲ ಒಂದು 10ರಿಂದ 15 ನಿಮಿಷದಲ್ಲಿ ಮಾಡಿ ಹೊಟ್ಟೆ ತುಂಬ ತಿನ್ನಿ. ಏನಂದರೆ ಇದು ಉಪವಾಸಕ್ಕೆ ಪರ್ಫೆಕ್ಟ್ ರೆಸಿಪಿ ಅಂತ ಹೇಳ್ಬೋದು. ಹೌದು ಫ್ರೆಂಡ್ಸ್, ಇದು ಸಾಬುದಾನ ಮೊಸರನ್ನ ತುಂಬ ಸುಲಭವಾಗಿ ಮಾಡ್ಬೋದು. ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ಇಲ್ಲಿ ನೋಡಿ, ದಪ್ಪ ಏನಂದರೆ ಸಾಬುದಾನ ಇರುತ್ತಲ್ವ, ಸೊ ತೋರಿಸ್ತೀನಿ ನೋಡಿ. ಇದನ್ನು ನಾನು 1 ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ತುಂಬ ಸಣ್ಣ ಸಾಬುದಾನ ಹಾಕ್ಕೊಂಡಿಲ್ಲ ನಾನು. ಇದು ದಪ್ಪ ಇರುವಂಥ ಸಾಬುದಾನನ 1 ಕಪ್ಪಷ್ಟು ಹಾಕ್ಕೊಂಡು 2ರಿಂದ 3 ಟೈಮ್ ನೀಟಾಗಿ ತೊಳೆದು, ಇದು ಜಸ್ಟ್ ಮುಳುಗೋಷ್ಟು ನೀರನ್ನು ಹಾಕಿ ನಾನು 2 ಗಂಟೆಗಳ ಕಾಲ ನೆನೆಸಲಿಕ್ಕೆ ಇಟ್ಟಿದ್ದೀನಿ. ಸೊ ಈಗ 2 ತಾಸು ನಂತರ, 2 ಅವರ್ಸ್ ನಂತರ ನಿಮಗೆ ತೋರಿಸ್ತೀನಿ ನೋಡಿ. ಈ ರೀತಿಯಾಗಿ ನೋಡಿ ಎಷ್ಟು ಚೆನ್ನಾಗಾಗಿದೆ, ಮುತ್ತು ಥರ ಆಗಿದೆ. ಪರ್ಫೆಕ್ಟಾಗಿ ಈ ಥರ ಆಗಿದೆ. ಜಾಸ್ತಿ ಎಲ್ಲ ನೀರು ಹಾಕಬೇಡಿ, ಜಸ್ಟ್ ಅದು ಮುಳುಗೋಷ್ಟು ನೀರು ಹಾಕಿ 2 ತಾಸು ಇದನ್ನು ಮುಚ್ಚಿಟ್ಬಿಟ್ರೆ ಈ ರೀತಿಯಾಗಿ ಬರುತ್ತೆ. ಈಗ ಇದನ್ನು ಏನು ಮಾಡಬೇಕಂದ್ರೆ, ಹೇಳಿದೆ ನಿಮಗೆ ಸಾಬುದಾನ ಮೊಸರನ್ನ. ಸೊ ಈಗ ಇದು ಹಸಿಯಾಗೇ ಇರುತ್ತೆ. ಸೊ ಹಾಗಾಗಿ ಇದನ್ನು ಏನು ಮಾಡಬೇಕಂದ್ರೆ ಸ್ಟೀಮ್ ಮಾಡಬೇಕಾಗತ್ತೆ. ಇಲ್ಲಿ ಒಂದು ನಾನು ಪಾತ್ರೆ ಇಟ್ಬಿಟ್ಟು ಅದರಲ್ಲಿ ಸ್ವಲ್ಪ ನೀರು ಹಾಕಿಬಿಟ್ಟು ಒಂದು ಸ್ಟ್ಯಾಂಡ್ ಕೂಡ ಇಟ್ಟಿದ್ದೀನಿ. ಈಗ ಈ ನೆನೆಸಿರುವಂತಹ ಈ ಸಬ್ಬಕ್ಕಿ ಅಥವಾ ಸಾಬುದಾನ ಇದೆ ಅಲ್ವಾ, ಅದನ್ನು ನಾನು ಇಲ್ಲಿ ಸ್ಟೀಮರಲ್ಲಿ ಹಾಕ್ತಾ ಇದ್ದೀನಿ. ಅಂದರೆ ಈ ಪಾತ್ರೆಯಲ್ಲಿ ಉಳಿದಿರೋಂಥ ನೀರೆಲ್ಲ ಕೆಳಗಡೆ ಬಂದುಬಿಡುತ್ತೆ ನೋಡಿ. ಈಗ ಎಲ್ಲ ನೀರು ಅದು ಬಸಿದ್ಬಿಟ್ಟು ಈಗ ಇದರಲ್ಲಿ ಇಡ್ತಾ ಇದ್ದೀನಿ. ಸೊ ಇದರಲ್ಲಿ ನಾನು ಸ್ಟೀಮ್ ಮಾಡ್ತೀನಿ. ಎಷ್ಟಂದರೆ ಒಂದು 15 ನಿಮಿಷ ಇದನ್ನು ಸ್ಟೀಮ್ ಮಾಡ್ಕೋಬೇಕಾಗತ್ತೆ ಹೈ ಫ್ಲೇಮಲ್ಲೇ. ಸೊ ಈಗ ನಾನು 15 ನಿಮಿಷ ಇದನ್ನು ಸ್ಟೀಮ್ ಮಾಡಲಿಕ್ಕೆ ಇಡ್ತೀನಿ. ಅಷ್ಟರಲ್ಲಿ ಒಗ್ಗರಣೆಗೆ ಏನೇನು ಬೇಕಾಗುತ್ತಲ್ವ ಮೊಸರನ್ನಕ್ಕೆ, ಅದನ್ನು ಮಾಡ್ಕೋಬೋದು. ಈಗ 15 ಮಿನಿಟ್ಸ್ ನಂತರ ಇದನ್ನು ಅಂದರೆ ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಈಗ ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಅದು ಚೆನ್ನಾಗಿ ಬೆಂದಿರುತ್ತೆ. ತುಂಬ ಚೆನ್ನಾಗಿರುತ್ತೆ ನೋಡಿ. ಈಗ ಈ ರೀತಿಯಾಗಿ ತುಂಬ ಚೆನ್ನಾಗಿ ಅದು ಕುಕ್ ಆಗಿದೆ, ಸ್ಟೀಮ್ ಆಗಿದೆ. ಸೊ ಹಾಗಾಗಿ ಇದೇ ರೀತಿಯಾಗಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ನೋಡಿ. ತುಂಬ ಚೆನ್ನಾಗಿ ಒಂಥರ ಮುತ್ತಿನ ಥರ ಆಗಿದೆ ನೋಡಿ. ತೋರಿಸಿ ನೋಡಿ, ಪ್ರೆಸ್ ಮಾಡಿ, ಕರೆಕ್ಟಾಗಿ ಬೆಂದಿದೆ ನೋಡಿ. ಸೊ ಈಗ ಇದು ಬೆಂದಿದೆ, ಬಟ್ ಇದು ಬಿಸಿ ಇದೆ ಅಲ್ವಾ, ಸೊ ಹಾಗಾಗಿ ಇದನ್ನು ಸ್ವಲ್ಪ ಹೊತ್ತು ಹಾಗೆ ಇಡ್ತೀನಿ. ಈಗ ಏನು ಮಾಡೋಣ ಅಂದರೆ, ಬೇರೆ ಪಾತ್ರೆಯಲ್ಲಿ ನಾನು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ಮೊಸರು ಅನ್ನ ಕಲಿಸ್ಕೊಳ್ತೀವಲ್ಲ, ಸಾಬುದಾನ ಮೊಸರನ್ನ, ಅದನ್ನು ನಾನು ಕಲಿಸ್ಕೊಳ್ಳಿಕ್ಕೆ ಈಗ ಈ ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈಗ ಇನ್ನೂ ಬಿಸಿ ಇದೆ, ಇದು ತಣ್ಣಗಾದ್ಮೇಲೆ ಇನ್ನೂ ಉದುರಾಗಿ ಬರುತ್ತೆ ಇದು. ಸೊ ಹಾಗಾಗಿ ಬಿಸಿ ಇರುವಾಗಲೇ ಇದನ್ನ ಹಾಕ್ಕೊಂಡು ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು. ಬಿಸಿ ಇರುವಾಗಲೇ ಮೊಸರನ್ನ ಹಾಕಬಾರ್ದು. ಸೊ ಹಾಗಾಗಿ ಎಲ್ಲ ತಣ್ಣಗಾದ್ಮೇಲೆ ಆ ನಂತರ ಇದರಲ್ಲಿ ನಾವು ಕರ್ಡ್ ಅಥವಾ ಮೊಸರನ್ನ ಹಾಕಬೇಕು. ಸೊ ಈಗ ತಣ್ಣಗಾಗಿದೆ, ನಾನು ತಣ್ಣಗಾದ ನಂತರ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ. 1 ಕಪ್ಪಷ್ಟು ಕರ್ಡ್ ಮೊಸರು ಹಾಕ್ತಾ ಇದ್ದೀನಿ. ಈಗ ಮೊದಲು ಕಲಿಸ್ಕೊಳ್ಳೋಣ. ಅಂದರೆ ಬೇಕಾದರೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ಹಾಕೋಬೋದು. ಈ ಸಾಬುದಾನ ಏನಂದರೆ, ನಾವು ಎಷ್ಟು ಮೊಸರು ಹಾಕ್ತೀವಲ್ವ, ಅದು ಮೊದಲು ಈ ಥರ ಅಳಕ್ಕೆ ಅನಿಸುತ್ತೆ, ಮತ್ತೆ ಗಟ್ಟಿ ಆಗ್ತಾ ಬರುತ್ತೆ. ಮತ್ತೆ 3/4 ಕಪ್ಪಷ್ಟು ಮೊಸರು ಹಾಕ್ಕೊಂಡಿದ್ದೀನಿ ನೋಡಿ. ನೀವೇನಾದರೂ ಮಾಡಿಟ್ಟು ತಿನ್ನುವಾಗ ಏನಾದರೂ ನಿಮಗೆ ಅದು ಗಟ್ಟಿ ಅನಿಸಂದರೆ ಮತ್ತೆ ನಿಮಗೆ ಎಷ್ಟು ಬೇಕೋ ಅಷ್ಟು ಮೊಸರನ್ನ ನೀವು ಹಾಕ್ಕೋಬೋದು. ಸೊ ಇಷ್ಟೇ ಮೊಸರು ಬೇಕು ಅಂತ ಏನಿರಲ್ಲ. ಈಗ ಇಲ್ಲಿ ಒಗ್ಗರಣೆ ಕೊಡೋಣ. ಇಲ್ಲಿ 2 ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ, ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇಂಗು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. 4ರಿಂದ 5 ಹಸಿಮೆಣಸಿನ್ಕಾಯಿ ಚಿಕ್ಕದಾಗಿ ಹೆಚ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಫ್ರೆಶ್ ಕರಿಬೇವು ಸೊಪ್ಪು ಹಾಕ್ಕೋಬೇಕು. ಹಾಗೆ ಒಣಮೆಣಸಿನ್ಕಾಯಿ ಈ ಥರ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ಒಂದು 20 ಗೋಡಂಬಿನ ಹಾಕ್ಕೋಬೇಕು, ತುಂಬ ಚೆನ್ನಾಗಿರುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಯಾರಿಗೂ ಬೇಜಾರು ಬರಲ್ಲ. ಉಪವಾಸ ಇದ್ದವರು ತಿಂತಾರೆ, ಉಪವಾಸ ಇಲ್ಲದೇ ಇರೋರು ತಿಂತಾರೆ. ಎಲ್ಲರ ಫೇವ್ರೇಟ್ ರೆಸಿಪಿ ಆಗಿಬಿಡುತ್ತೆ ಇದು, ಅಷ್ಟೊಂದು ಚೆನ್ನಾಗಿರುತ್ತೆ. ಈಗ ಈ ಒಗ್ಗರಣೆನ ಇದರಲ್ಲಿ ಹಾಕಬೇಕು. ಸೊ ಈಗ ಹಾಕಿದ ಮೇಲೆ ಇದನ್ನು ಮೊದಲು ಮಿಕ್ಸ್ ಮಾಡೋಣ. ಇಷ್ಟೇ ಅಲ್ಲ, ಇದಕ್ಕೆ ಮತ್ತೆ ಇನ್ನೂ ನಾನು ಸ್ಪೆಷಲಾಗಿ ಇನ್ನೂ ಚೆನ್ನಾಗಿ ರುಚಿ ಬರಲು ನಾನು ತೋರಿಸ್ತೀನಿ ಏನು ಹಾಕ್ತೀನಿ ಅಂತ. ಸೊ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಈಗ ಇದಕ್ಕೆ ನಾನು ಸೇಂದಾ ನಮಕ್ಕನ್ನು ಹಾಕ್ತಾಯಿದ್ದೀನಿ. ಅಂದರೆ ರಾಕ್ ಸಾಲ್ಟನ್ನು ಹಾಕ್ತಾಯಿದ್ದೀನಿ. ಇದು ಉಪವಾಸಕ್ಕೆಲ್ಲ ಕೆಲವರು ಉಪವಾಸ ಇರ್ತಾರೆ, ಉಪ್ಪು ನಾರ್ಮಲ್ ಉಪ್ಪನ್ನು ಉಪಯೋಗಿಸಲ್ಲ. ಹಾಗಾಗಿ ಈ ಉಪ್ಪನ್ನು ಹಾಕ್ತಾಯಿದ್ದೀನಿ. ನಂತರ ಮಿಕ್ಸ್ ಮಾಡಿದ ಮೇಲೆ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಇಲ್ಲಿ ಪೊಮೊಗ್ರಾನೇಟ್ ಅಂದರೆ ದಾಳಿಂಬೆನ ನಾನು ತೆಗೆದುಬಿಟ್ಟು ಇಟ್ಕೊಂಡಿದ್ದೆ, ಬೀಜ. ಸೊ ಆ ಬೀಜನ ಇದರಲ್ಲಿ ಹಾಕ್ಕೋಬೇಕು. ದಾಳಿಂಬೆ ಬೀಜ ಹಾಕೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಕಲರ್ಫುಲ್ಲಾಗಿರುತ್ತೆ. ರುಚಿ ಮಾತ್ರ ರಿಯಲಿ ಫ್ರೆಂಡ್ಸ್, ಈ ರೀತಿಯೂ ಮೊಸರನ್ನ ಅಂದರೆ ಸಾಬುದಾನ ಮೊಸರನ್ನ ಮಾಡ್ಬೋದಾ, ಇಷ್ಟೊಂದು ರುಚಿಯಾಗಿರುತ್ತೆ ಅಂತ ನಿಮಗೆ ಅನಿಸುತ್ತೆ. ಸೊ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇದನ್ನು ನೀವು ಎಲ್ರಿಗೂ ಕೊಡ್ಬೋದು. ಸೊ ತುಂಬ ದೇಹಕ್ಕೆ ತಂಪು, ಬಾಯಿಗೆ ರುಚಿ ಅಂತ ಹೇಳ್ಬೋದು. ಅಷ್ಟೊಂದು ಅದ್ಭುತವಾದ ಈ ರೆಸಿಪಿ. ಕೆಲವೊಂದು ಸಲ ಈ ರೀತಿಯಾಗಿ ಮಾಡಿ ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ.
ಹಾಗೆ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ನೋಡಿದ್ರಲ್ಲ, ಇಷ್ಟು ಸುಲಭವಾದ ರುಚಿಕರವಾದ ಈ ಸಾಬೂದಾನ ಮೊಸರನ್ನ ರೆಡಿ. ಸೊ ಕೇವಲ ಅನ್ನದಿಂದನೇ ನಾವು ಮೊಸರನ್ನ ಮಾಡ್ಬೋದು ಅಂತ ಏನಿಲ್ಲ. ಈ ರೀತಿಯಾಗೂ ಮೊಸರನ್ನ ಮಾಡ್ಬೋದು. ಮತ್ತು ಡಯಟ್ ಮಾಡೋರಿಗೂ ಚೆನ್ನಾಗಿರುತ್ತೆ, ಉಪವಾಸ ಮಾಡೋರಿಗಂತೂ ಪರ್ಫೆಕ್ಟ್ ರೆಸಿಪಿ. ಹಾಗಾಗಿ ಮಿಸ್ ಮಾಡದೆ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.